ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಟಿ ಕನ್ನಡಿಗ ಬ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಕುಣಿಗಲ್ನ ಬಿದನಗೆರೆಯಲ್ಲಿ. ಸೊ ಕುಣಿಗಲ್ಲಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಸೊ ಗೈಸ್ ನಾನು ಇವತ್ತು ಬಿದನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಟ್ಟು ಹೋಗೋಣ ಅಂತೇಳಿ ಸೊ ಇವತ್ತು ಬಿದನಗೆರೆಗೆ ಬಂದಿದ್ದೀನಿ. ಸೊ ಬನ್ನಿ ಗೈಸ್, ಒಳಗಡೆ ಹೋಗ್ಬಿಟ್ಟು ಈ ದೇವಸ್ಥಾನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರೋಣ. ಸೊ ಗೈಸ್, ನೀವು ಕೂಡ ಈ ಕುಣಿಗಲ್ನ ಬಿದನಗೆರೆ ಪಂಚಮುಖಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ಬೆಂಗಳೂರಿಂದ ಟ್ರೈನ್ ಇದೆ, ಟ್ರೈನಲ್ಲೂ ಬರಬಹುದು. ಇಲ್ಲಾಂದರೆ ಡೈರೆಕ್ಟು ಬಸ್ಸು ಕೂಡ ಇರುತ್ತೆ, ನಿಮಗೆ ತುಮಕೂರಿಂದನೂ ಇರುತ್ತೆ. ಅದು ಬಿಟ್ಟರೆ ಯಶವಂತಪುರದಿಂದ ಡೈರೆಕ್ಟ್ ಟ್ರೈನ್ ಇರುತ್ತೆ ಇಲ್ಲಿಗೆ ಕುಣಿಗಲ್ಲಿಗೆ. ಕುಣಿಗಲ್ಲಿಂದ ಬಂದು 8 ಕಿಲೋಮೀಟ್ರು ಬರಬೇಕಾಗುತ್ತೆ ಇಲ್ಲಿಗೆ. ಸೊ ನಿಮಗೆ ಇಲ್ಲಿ ಯಾವುದೇ ಥರದ ಡೈರೆಕ್ಟ್ ಬಸ್ಸು ಬರೋದಿಲ್ಲ, ಲಾಸ್ಟು ಕುಣಿಗಲ್ಲಿಗೆ ಬಸ್ಸು. ಸೊ ಅಲ್ಲಿಂದ ನೀವು ಆಟೋ ಇಲ್ಲಾಂದರೆ ಓನ್ ವೆಹಿಕಲ್ ಇದ್ದರೆ ಬರಬಹುದು ಒಳಗಡೆ. ಸೊ ಇಲ್ಲಿ ಇವಾಗ ನೋಡ್ತಿರಲ್ಲ ಗೈಸ್, ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಈ ದೇವಸ್ಥಾನನ ಪೂರ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ. ಸೊ ಗೈಸ್, ನಾನು ಇವಾಗ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡೋದಕ್ಕೆ ಅಂತೇಳಿ. ಸೊ ಈ 161 ಅಡಿ ವಿಗ್ರಹನ ಅಂದರೆ ಸೊ ಇಲ್ಲೂ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಹಂಗಾಗಿ ಕ್ಲಿಯರಾಗಿ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಒಳಗಡೆ. ಸೊ ಬನ್ನಿ ಹೋಗೋಣ. ಫಸ್ಟು ಅಂದರೆ ದೇವ್ರ ದರ್ಶನಕ್ಕೆ ಹೋಗೋಕ್ಕೆ ದಾರಿ ಇದು. ಸೊ ನಾನಿದ್ದೀನಿ ಇವಾಗ ಅಂದರೆ ಅನ್ನ ಸಂತರ್ಪಣೆ ಮಾಡ್ತಾರಲ್ಲ ಆ ರೂಮ್ ಎದುರುಗಡೆ. ಸೊ ಅದ್ರ ಪಕ್ಕದಾಸೆ ಹೋಗಬೇಕು ದೇವರ ದರ್ಶನಕ್ಕೆ. ಅಂದರೆ ಶನಿ ಮಹಾತ್ಮ ದೇವರ ದರ್ಶನ ಮಾಡ್ಕೊಂಡು ಆದಮೇಲೆ ಅಂದರೆ ದಂಪತಿ ನವಗ್ರಹಗಳು ಇದ್ದಾವೆ, ಆ ನವಗ್ರಹಗಳನ್ನು ದರ್ಶನ ಮಾಡ್ಕೊಂಡು ಆದಮೇಲೆ ನಾವು ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡೋಕ್ಕೆ ಹೋಗಬೇಕಾಗುತ್ತೆ. ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡೋಕ್ಕೆ. ಸೊ ಬನ್ನಿ ಫಸ್ಟ್ ಒಳಗಡೆ ಹೋಗ್ಬಿಟ್ಟು ಬರೋಣ. ಸೊ ಗೈಸ್, ದೇವಸ್ಥಾನದ ಒಳಗಡೆ ಬರ್ತಿದ್ದಕ್ಕೆ ಇಲ್ಲಿ ನಿಮಗೆ ನವಧಾನ್ಯಗಳಂತ ಕೊಡ್ತಾರೆ. ಅಂದರೆ ನವಗ್ರಹಗಳ ದಂಪತಿ ಗ್ರಹಗಳಿಗೆ ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡು ನಮಸ್ಕರಿಸ್ಕೊಂಡು ಬರಬೇಕಂತ ಹೇಳ್ತಾರೆ. ಸೊ ಆ ನವಧಾನ್ಯಗಳನ್ನು ಹೇಗೆ ಏನು ಅನ್ನೋದು ತೋರಿಸ್ತೀನಿ. ಸೊ ಬನ್ನಿ. ಸೊ ಗೈಸ್, ಈ ನವಧಾನ್ಯದ ಒಂದು ತಟ್ಟೆ ಬಂದ್ಬಿಟ್ಟು 100 ರೂಪಾಯಿ ಆಗಿರುತ್ತೆ. ಸೊ ನೀವು ಏನೇ ಒಂದು ಶನಿ ದೋಷ ಪರಿಹಾರ ಆಗಬೇಕು ಅಂತ ಅನ್ನೋಂಗಿದ್ರೆ ಈ ನವಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿಬಿಟ್ಟು ಮತ್ತು ಮೇಣದ ಒಂದು ಬತ್ತಿ ಕೊಡ್ತಾರಂತೆ. ಸೊ ಆ ಬತ್ತಿಗೂ ಕೂಡ ಸಪ್ರೇಟಾಗಿ ಅಮೌಂಟ್ ಇರುತ್ತೆ. ಸೊ ನೋಡ್ತಿರಲ್ಲ, ಈ ಥರ ಇಟ್ಬಿಟ್ಟು ನವಗ್ರಹಗಳಿಗೆ ಈ ಥರ ಧಾನ್ಯಗಳನ್ನು ಒಂದೊಂದು ಪಾಕೆಟ್ ಧಾನ್ಯಗಳನ್ನು ಆಯಾ ಧಾನ್ಯಗಳನ್ನು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಇಟ್ಬಿಟ್ಟು ನಮಸ್ಕರಿಸ್ಕೊಂಡು ಆಮೇಲೆ ಬರಬೇಕಂತೆ. ಸೊ ಬನ್ನಿ ಫಸ್ಟು ನಾವು ಕೂಡ ಆ ಥರ ಮಾಡ್ಕೊಂಡು ಅಂದರೆ ಆ ತಟ್ಟೆ ನವಧಾನ್ಯಗಳ ತಟ್ಟೆ ತೊಗೊಂಡು ನಾನು ಕೂಡ ಆ ಥರ ಮಾಡಿದೆ. ಸೊ ನನಗೆ ಗೊತ್ತಿರಲಿಲ್ಲ ಈ ಥರ ಮಾಡಬೇಕು ಅನ್ನೋದನ್ನು. ಸೊ ಬನ್ನಿ ಫಸ್ಟು ಈ ದೇವಸ್ಥಾನನ ಒಂದು ಪೂರ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಈ ಥರ ಎಳ್ಳು ಬತ್ತಿನೂ ಕೊಡ್ತಾರೆ. ಇದಕ್ಕಂತಾರೆ ಸಪ್ರೇಟಾಗಿ 100 ರೂಪಾಯಿ ಇಸ್ಕೊತಾರೆ. ಸೊ ಈ ಥರ ಎಳ್ಳು ಬತ್ತಿನ ಹಚ್ಚಿಬಿಟ್ಟು ಅಂದರೆ ನೀವು ಯಾವುದೇ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದರೂ ಕೂಡ ಈ ಥರ ಎಳ್ಳು ಬತ್ತಿನ ಮೇಲೆ ಕೊಡ್ತಾರೆ. ಅಂದರೆ ಒಂದೊಂದು ಕಡೆ ದುಡ್ಡು ತೊಗೊಂಡ್ರೆ ಒಂದೊಂದು ಕಡೆ ನೀವೇ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ದುಡ್ಡು ಕೊಟ್ಟೆ ಹಚ್ಚಬೇಕಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಬೆಳಗಿನ ಜಾವ ಸ್ವಲ್ಪ ಜನ ಬಂದುಬಿಟ್ಟಿದ್ರು, ಅಂದರೆ ಸ್ವಲ್ಪ ರಶ್ ಆಗಿತ್ತು. ಸೊ ಆದರೂ ನಮಗೆ ಫ್ರೀಯಾಗಿ ದರ್ಶನ ಆಯಿತು. ಸೊ ನೋಡ್ತಿದ್ರಲ್ಲ ಗೈಸ್, ಇದೇ ಬಂದುಬಿಟ್ಟು ಎಳ್ಳು ಬತ್ತಿ. ಸೊ ನೋಡ್ತಿದ್ರಲ್ಲ, ಒಂದು ಇದಕ್ಕೆ 100 ರೂಪಾಯಿ ಆಗಿರುತ್ತೆ. ಸೊ ಈ ಥರ ಬಂದುಬಿಟ್ಟು ಹಚ್ಬಿಟ್ಟು ಹೋಗ್ತಾ ಇರ್ತಾರೆ. ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣಂತೆ. ಸೊ ಫಸ್ಟ್ ಬನ್ನಿ ಹೋಗೋಣ ಒಳಗಡೆ. ಸೊ ಗೈಸ್, ನಾವು ಫಸ್ಟ್ ಬಂದಿದೆ ದಂಪತಿ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಅಂತೇಳಿ. ಸೊ ನೋಡ್ತಿದ್ರಲ್ಲ ಗೈಸ್, ಇಲ್ಲಿ ಯಾವುದೇ ಥರದ ರಶ್ ಅಂದರೆ ಪೂಜಾರಿಗಳು ಏನಿರಲ್ಲ, ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಅದಾದ್ಮೇಲೆ ನಾವು ಬಂದಿದ್ದೆ ರಾಹು ಹತ್ರ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ನವಗ್ರಹಗಳಿಗೂ ಕೂಡ ದಂಪತಿಗಳು ಇರ್ತಾರೆ. ಸೊ ನೋಡ್ತಾ ಇದ್ರಲ್ಲ, ಒಂದೊಂದು ಗ್ರಹಗಳ ಹತ್ರ ಅಂದರೆ ಇದು ಕೇತು. ಸೊ ಆ ಗ್ರಹಗಳ ಪಕ್ಕದಲ್ಲಿ ಅವರ ದಂಪತಿಗಳು ಇರ್ತಾರೆ. ಸೊ ನಾವಿವಾಗ ಹೋಗ್ತಾ ಇರೋದೇ ರಾಹು ಹತ್ರ. ಸೊ ನೋಡ್ತಾ ಇದ್ದಾರೆ ಗೈಸ್, ಇದು ಬಂದ್ಬಿಟ್ಟು ರಾಹು. ಸೊ ರಾಹು ಪಕ್ಕದಲ್ಲೂ ಕೂಡ ಅವರ ದಂಪತಿಗಳಿದ್ದಾರೆ.
ಸೊ ಗೈಸ್ ನಾವು ಇವಾಗ ನೆಕ್ಸ್ಟ್ ಹೋಗಬೇಕಾಗಿರೋದು ಶನಿಗೂ ಕೂಡ ದಂಪತಿಗಳಿದ್ದಾರೆ. ಸೊ ನೋಡ್ತಾ ಇದಾರಲ್ಲ ಗೈಸ್. ಸೊ ಗೈಸ್ ನಾವಿವಾಗ ಹೋಗ್ತಾ ಇರೋದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಅಂತೇಳಿ. ಸೊ ಆ ದೇವರ ದರ್ಶನಕ್ಕೆ ಹೋಗೋದಕ್ಕೆ ಇಲ್ಲಾಸೆ ದಾರಿ ಇರೋದು. ಸೊ ನೋಡ್ತಾ ಇದ್ದೀರಲ್ಲ ಶ್ರೀ ಆಂಜನೇಯ ಸ್ವಾಮಿ ದರ್ಶನಕ್ಕೆ ದಾರಿ ಅಂತ. ಸೊ ನೋಡ್ತಿದ್ರಲ್ಲ ಈ ಹಿಂಭಾಗದಲ್ಲಿ ಹೋಗಬೇಕು. ಸೊ ಬನ್ನಿ ಒಳಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಗೈಸ್ ಇಲ್ಲೇನೋ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಅಂದರೆ ದೇವ್ರ ದರ್ಶನ ಇನ್ನೂ ಬಂದ್ಬಿಟ್ಟು 15ರಿಂದ 20 ನಿಮಿಷ ಲೇಟ್ ಆಗುತ್ತಂತೆ. ಯಾಕಂದರೆ ಅವರಿಂದು ಅಲಂಕಾರ ಮಾಡಬೇಕಂತ. ಅಲಂಕಾರ ಮಾಡಾದ್ಮೇಲೆ ಪೂಜೆ ಮಾಡಾದ್ಮೇಲೆ ನಮಗೆ ದರ್ಶನ ಸಿಗೋದು. ಅಲ್ಲಿವರೆಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ತೋರಿಸ್ತೀನಿ. ನೋಡಿದ್ದೀರಾ ಕ್ಲೋಸ್ ಮಾಡಿದ್ದಾರೆ. ಇವಾಗ ಅಲಂಕಾರ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು ಇನ್ನೂ ಒಂದು 1/4 ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್ ಬನ್ನಿ, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ. ಸೊ ಗೈಸ್ ಇವರೇ ನೋಡಿ ಈ ಪಂಚಮುಖಿ ಆಂಜನೇಯ ಸ್ವಾಮಿಯ 161 ಮೂರ್ತಿಯನ್ನು ಕೆತ್ತನೆ ಮಾಡಿಸಿದವರು ಮಾರಿಮುತ್ತು ಅಂತ. ಇವರು ಬಂದ್ಬಿಟ್ಟು ಮೂಲತಃ ತಮಿಳುನಾಡಿನವರು. ಸೊ ಗೈಸ್ ಇವ್ರದ್ದು ಒಂದು ಫೋಟೋ ಕೂಡ ಹಾಕಿಬಿಟ್ಟಿದ್ರು. ಸೊ ಸೊ ಗೈಸ್ ದರ್ಶನ ಏನೋ 1/4 ಗಂಟೆ 20 ನಿಮಿಷ ಲೇಟ್ ಅಂದಿದ್ದಕ್ಕೆ ನಾನು ಬಂದ್ಬಿಟ್ಟು ಹೊರಗಡೆ ಇಲ್ಲಿ ಒಂದು ಗೋಶಾಲೆ ಇದೆ, ಆ ಗೋಶಾಲೆ ಹತ್ರನೂ ಹೋಗೋಣ ಅಂತೇಳಿ ಬರ್ತಾ ಇದ್ದೀನಿ. ಸೊ ಫಸ್ಟ್ ಆ ಗೋಶಾಲೆ ಹತ್ರ ಹೋಗೋಣ. ಸೊ ನೋಡ್ತಾ ಇದ್ದೀರಿ ಗೈಸ್, ಇದು ಮಠದ ಗೋಶಾಲೆ ಅಂತೇಳಿ. ಎಲ್ಲ ಥರದ ಅಂದರೆ ಎಲ್ಲ ಹಸು ಕರುಗಳನ್ನು ಸಾಕಿದ್ದಾರೆ. ಇಲ್ಲಿ ಅವರಿಗೆ ಎಷ್ಟು ಸಿಗುತ್ತೋ ಜಾಗ ಅಷ್ಟರಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ತಾ ಇರಲ್ಲ ಗಾಯ್ಸ್, ಅದಕ್ಕಂತ ಜಾಗ ಇಷ್ಟಿದೆ. ಅದ್ರ ಮುಂದೆ ಕೂಡ ನೀರಿನ ತೊಟ್ಟಿನೂ ಕೂಡ ಇದೆ. ಅದಕ್ಕಂತ ಚೆನ್ನಾಗಿ ಫೆಸಿಲಿಟಿನೂ ಕೂಡ ಇದೆ ಇಲ್ಲಿ. ಅಂದರೆ ನಿಮಗೆ ಇಲ್ಲಿ ರೂಮುಗಳು, ಅಂದರೆ ಇಲ್ಲಿ ಬಸ್ಗಳು ಬರಲ್ಲ ಅಂದರೂ ಕೂಡ ನಿಮಗೆ ರೂಮು ಉಳ್ಕೊಳೋದಕ್ಕಂತ ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಈ ಮೂರ್ತಿ ಬಂದ್ಬಿಟ್ಟು 161 ಅಡಿ ಇದೆ. ಸೊ ಗಾಯ್ಸ್ ಇವಾಗ ಬಂದ್ಬಿಟ್ಟು ದೇವರ ದರ್ಶನ ನಾವು ಕ್ಲೀನಾಗಿ ಮಾಡ್ಕೋಬೋದು. ನಾನಾದರೂ ಮಾಡ್ಕೊಂಡಾಯಿತು. ಸೊ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಸೊ ನೋಡ್ತಿದ್ರಲ್ಲ ಗಾಯ್ಸ್, ಇಲ್ಲಿ ದೂರದಿಂದ ನಿಮಗೆ ಮಾಡಿಸ್ತೀರಿ. ಆದಷ್ಟು ನೋಡೋದಂದರೆ ನೋಡ್ಕೊಳ್ಳಿ, ನೋಡಲಿಲ್ಲ ಅಂದರೆ ಕಾಣಿಸ್ಲಿಲ್ಲ ಅಂದರೆ ಕ್ಲಿಯರಾಗಿ ನಾನೇನೋ ಮಾಡೋಕ್ಕಲ್ಲ. ನಾನು ಕ್ಯಾಮ್ರಾದಲ್ಲಿ ಕಾಣಿಸೋದೇ ಇಷ್ಟು. ಸೊ ಬನ್ನಿ ದೇವರ ದರ್ಶನ ಏನೋ ಕ್ಲೀನಾಗಿ ಮಾಡ್ಕೊಂಡಾಯಿತು. ಸೊ ಗೈಸ್ ಇಲ್ಲಿಂದ ನಾವೀಗ ಬಿದನಗೆರೆಗೆ ಹೋಗಬೇಕು. ಅಂದರೆ ಇಲ್ಲಿಂದ ಬಿದನಗೆರೆಗೆ 2 ಕಿಲೋಮೀಟರ್ ಆಗುತ್ತೆ. ಸೊ ಬಿದನಗೆರೆ ನಡ್ಕೊಂಡು ಹೋಗಬೇಕು. ಅಂದರೆ ಯಾವುದೇ ಥರದ ವೆಹಿಕಲ್ಲು ಇರಲ್ಲ. ಸೊ ಈ ಮೂರ್ತಿನ ನಾನು ಕ್ಲೀನಾಗಿ ಇನ್ನೊಂದ್ಸರಿ ನೋಡ್ಕೊಂಡು ನೆಕ್ಸ್ಟು ನಾನು ಹೋಗಬೇಕಾಗಿರೋದೆ ಬಿದನಗೆರೆಗೆ. ಅಂದರೆ ಇಲ್ಲಿ ಯಾವುದೇ ಥರದ ವೆಹಿಕಲ್ ಬಸ್ಗಳು ಏನೂ ಬರೋದಿಲ್ಲ, ನಡ್ಕೊಂಡೇ ಹೋಗಬೇಕು. ವೆಹಿಕಲ್ ತಂದರೆ ವೆಹಿಕಲಲ್ಲಿ ಹೋಗ್ಬೋದಿತ್ತು, ಆದರೆ ಅದಕ್ಕೆ ಟೈಮ್ ಸರಿಯಾಗಿ ಬಸ್ಗಳು ಸಿಗೋಲ್ಲ, ಏನಿಲ್ಲ, ಹಂಗಾಗಿ ನಡ್ಕೊಂಡು ಹೋಗಬೇಕು. ಸೊ ಗಾಯ್ಸ್ ನಾನು ಇವಾಗ ಹೋಗ್ತಾ ಇದ್ದೀನಿ ಬಿದನಗೆರೆಗೆ. ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ.